ನಮಸ್ತೆ ಎಲ್ಲರಿಗೂ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಸ್ವಲ್ಪನಾದರೂ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಾನು 2-3 ದಿನಕ್ಕೊಂದು ವಿಡಿಯೋ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನೋಡೋರು ತುಂಬ ಕಮ್ಮಿ ಆಗಿದ್ದಾರೆ. ನಾನು ಮೊದಲೇ ಆಲ್ಮೋಸ್ಟ್ ಹೇಳ್ದಂಗೆ ನಂಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಬರೀ ನಮ್ಮ ಅವರಿವರು ತೆಗ್ದಿದ್ದು ವಿಡಿಯೋ ಹಾಕ್ತಾಯಿದ್ದೀನಿ ಅಂತ. ಬನ್ನಿ ಇವತ್ತು ವಿಡಿಯೋ ಇದೆ ದಾಸವಾಳದಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬೀಜ ಮಾಡಿ ಬೆಳೆಸಿದ್ದು. ಆದರೆ ಇದು ಬೀಜ ಮಾಡಿದ್ದು 2 ಗಿಡನೂ ಹೋಯ್ತು. ಡಬಲ್ ಪೆಟಲು ಎಲ್ಲೋಗೆ ಒಂಥರ ಪಿಂಕ್ ಮಾಡಿದ್ದೆ, ಅದು ಆ ಕಲರ್ ಬಂತು. ಚೆನ್ನಾಗಿ ಅರಳಿದೆ. ಡಬಲ್ ಏನೋ ಬಂತು, ಕಲರ್ ಏನೋ ಬಂತು. ಆದರೆ ಮದರ್ ಪ್ಲಾಂಟ್ ಹೋಗಿರೋದೊಂದು ಬೇಜಾರಾಯಿತು. ಆಮೇಲೆ ಇದೊಂದು ದೊಡ್ಡದು ಮೊಗ್ಗು ಚೆನ್ನಾಗಿ ನಾಳೆಗೆ ಅರಳುತ್ತೆ. ತುಂಬ ದೊಡ್ಡದಾಗಿರುತ್ತೆ. ಹೈಬ್ರಿಡ್ ಅದು. ಹೈಬ್ರಿಡಲ್ಲಿ ನಾನು ನೋಡಿದ್ದು ಗಿಡ ಹೂವಿನಲ್ಲಿ ಇದು 2 ದಿನ ಇರುತ್ತೆ ಹೂವು. ಆಮೇಲೆ ಡಬಲ್ ಪೇಟಲ್ಲಿ ಇನ್ನೊಂದು ಗಿಡ, ಅದು ಚೆನ್ನಾಗಿದೆ. ಸರಿಯಾಗಿ ತೋರಿಸ್ಲಿಲ್ಲ ಅನಿಸುತ್ತೆ. ನಾನು ಮೇಲ್ಗಡೆ ವಾಕಿಂಗ್ ಮಾಡೋಕ್ಕೆ ಹೋಗ್ತೀನಿ. ಕೆಲಸ ಮಾಡೋಕ್ಕೆ ಹೋಗದೇ ಇದ್ರೂ ವಾಕಿಂಗ್ ಬೆಳಗ್ಗೆ ಹೊತ್ತು ಹೋಗ್ತೀನಲ್ಲ, ಅವಾಗ ಮಾಡಿರೋ ವಿಡಿಯೋಗಳು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನೇ ಮಾಡಿರೋ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಮಹೇಶ್ ಕೊಟ್ಟಿದ್ದು ಡಬಲ್ ಪೆಟಲ್. ಇದೊಂದು ಚೆನ್ನಾಗಿದೆ. ಅದರಲ್ಲಿ ಸಿಂಗಲ್ ಪೆಟಲ್ಲು ಇತ್ತು, ಅದು ಇಲ್ಲ ಇವಾಗ. ತುಂಬ ಗಿಡಗಳು ಈ ವರ್ಷವೂ ಕಳ್ಕೊಂಡಿದ್ದೀನಿ. ಹಣ್ಣಿನ ಗಿಡಗಳು ಸುಮಾರು ಹೋಗಿದ್ದಾವೆ. ಅವು ಯಾವ್ಯಾವು ಅಂತ ಮುಂದೆ ಬರೋ ವಿಡಿಯೋಗಳಿಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ವಿಡಿಯೋ ನೋಡೇ ಇರೋಲ್ಲ, ಸುಮ್ಮನೆ ಕಮೆಂಟ್ ಮಾಡಿ ಹೋಗ್ಬಿಡ್ತಾರೆ. ಅದು ಯೂಟ್ಯೂಬರ್ಸು ವಿಡಿಯೋಗಳೇ ನೋಡಿರೋಲ್ಲ, ಕಮೆಂಟ್ ಮಾಡಿ ಹೋಗ್ಬಿಡೋದು. ಯಾಕೆ ಅಂದರೆ ನಾನು ಕಮೆಂಟ್ ಮಾಡಿದವ್ರು ವಿಡಿಯೋ ಎಲ್ಲ ನೋಡಿರ್ತೀನಿ ಅನ್ನೋ ಇದಕ್ಕೆ. ದಯವಿಟ್ಟು ಆ ಥರ ಮಾಡಬೇಡಿ. ನಾನು ಕಷ್ಟಪಟ್ಟು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡೋದು. ನಾನು ನಿಮ್ಮ ವಿಡಿಯೋಗಳು ಕೂಡ ಫಾಸ್ಟಾಗಿ ಇಟ್ಕೊಂಡು ಪೂರ್ತಿ ವಿಡಿಯೋ ನೋಡ್ತೀನಿ. 10-15 ನಿಮಿಷ ಇದ್ರೆ ಮಾತ್ರ 5-6 ನಿಮಿಷ ನೋಡ್ತೀನಿ ಫಾಸ್ಟಾಗಿ ಇಟ್ಕೊಂಡು, ಅದು ಬಿಡೋಲ್ಲ. ಈ ಥರ ಮಾಡೋರಿಗೆ ನೀವು ಆ ಥರ ಮಾಡಿದ್ರೆ ಭಾಳ ಬೇಜಾರಾಗುತ್ತೆ ಒಂದೊಂದು ಸರಿ. ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕೂ ಮನಸ್ಸಾಗ್ತಾ ಇರೋಲ್ಲ, ವಿಡಿಯೋ ವಾಯ್ಸ್ ಕೊಡೋಕ್ಕೂ ಮನಸ್ಸಾಗಲ್ಲ. ಅದರಿಂದ ನಾವು ಎಷ್ಟೇ ನಿಜ ಹೇಳ್ಕೊಂಡ್ರೂ ಯಾರೂ ನಂಬಲ್ಲ. ಇದ್ದಿದ್ದೆಲ್ಲ ಕತೆ ಕಟ್ಟಿ ಹೇಳಿ ವಿಡಿಯೋ ಮಾಡೋರಿಗೆ ಜಾಸ್ತಿ ಯೂಸ್ ಇರೋದು. ಪ್ರಪಂಚನೇ ಆಗಲ್ವ, ಸುಳ್ಳಿಗೆ ಜಾಸ್ತಿ ಜನ ಇದಾಗೋದು. ಸತ್ಯಕ್ಕೆ ಯಾವತ್ತೂ ಜಯ ಇರಲ್ಲ. ಜಯ ಯಾವಾಗಿರುತ್ತೋ ಗೊತ್ತಿಲ್ಲ, ಒಟ್ಟು ಅದಾಗಷ್ಟೊತ್ತಿಗೆ ನಮಗೆ ನಿರಾಶೆ ಆಗೋಗಿರುತ್ತೆ ಒಂದೊಂದು ಸರಿ. ಅದಕ್ಕೆ ನನಗೆ ವಿಡಿಯೋ ಮಾಡೋದು ಬೇಡಪ್ಪ, ಯಾಕೆ ಈ ರಿಸ್ಕು ಅನ್ಸ್ಬಿಡುತ್ತೆ. ಆದ್ರೂ ಮನಸ್ಸು ತಡೆಯಲ್ಲ. ತುಂಬ ಜನ ಯೂಟ್ಯೂಬರ್ ಅಲ್ಲದೇ ಇರೋರು ಕೂಡ ವಿಡಿಯೋ ಮಾಡಿ ನಿಮ್ಮ ವಿಡಿಯೋಗಳು ಹೆಂಗಿದ್ರು ನಾವು ನೋಡ್ತೀವಿ, ನೀವು ನಿಧಾನ ಆದರೂ ಪರವಾಗಿಲ್ಲ ಅನ್ನೋ ಇದಕ್ಕೆ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆದ್ರೂ ಜನ ರೆಸ್ಪಾನ್ಸ್ ಅಷ್ಟೆಲ್ಲ ಇದೆ. ನೋಡಿ, ಇವತ್ತು ಮಾತ್ರ ತುಂಬ ಖುಷಿ ಆಯ್ತು ನನಗೆ. ರೋಜಾ ಹೂವು ನೋಡಿಬಿಟ್ಟು ತುಂಬ ಚೆನ್ನಾಗಿ ರೋಜಾ ಹೂವುಗಳು ಅರಳಿದ್ದಾವೆ. ನಾನು ಕೇರೇ ಮಾಡಿಲ್ಲ. ಅದ್ರ ಪಾಟ್ಗಳು ನೋಡಿದ್ರೆ ಗಮನಿಸ್ಬೋದು ನೀವು, ಎಷ್ಟೊಂದು ಕಳೆ ಬೆಳೆದಿದೆ ಅಂದರೆ ಮಣ್ಣು ಕಾಣೋದಷ್ಟು ಬೆಳೆದಿದೆ. ಆದ್ರೂ ಆ ಹೂವು ಮಾತ್ರ ಕೊಡ್ತಾಯಿದ್ದಾವೆ ನನಗೆ. ಅದಕ್ಕೆ ಒಂದೊಂದು ಸರಿ ಮನುಷ್ಯಕಿನ್ನ ಗಿಡಗಳೇ ಮೇಲು ಅನಿಸುತ್ತೆ. ನಾವು ಕೇರ್ ಮಾಡ್ದೆ ಹೋಗಲಿ, ಅವಕ್ಕೆ ಫಲ ಅಂತೂ ಕೊಡ್ತಾನೇ ಇರ್ತವೆ. ಬೇಜಾರೇ ಮಾಡಲ್ಲ. ಹೋದಾಗೆಲ್ಲ ಕಣ್ಣಿಗೆ ಒಂಥರ ತಂಪು ಕೊಡುತ್ತೆ ಆ ಹೂವು ಅರಳಿ. ನಾವು ಕೇರ್ ಮಾಡಿದರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿದ್ವೋ ಏನೋ ಗೊತ್ತಿಲ್ಲ. ಕೇರ್ ಮಾಡ್ದೇ ಎಷ್ಟು ಚೆನ್ನಾಗಿದ್ದಾವೆ. ಇವಾಗ ನಾನು ಹೆಚ್ಚು ಕಮ್ಮಿ ಅವನ್ನ ಕ್ಲೀನ್ ಮಾಡಿ 4 ತಿಂಗಳ ಮೇಲೆ ಆಯಿತು. ಗೊಬ್ಬರನೂ ಕೊಟ್ಟಿಲ್ಲ ಆವಾಗ, ಇದು ಕೊಟ್ಟಿಲ್ಲ, ಲಿಕ್ವಿಡ್ಗಳು ಕೊಟ್ಟು ತುಂಬ ದಿನಗಳೇ ಆಗೋಯ್ತು, ತಿಂಗಳುಗಟ್ಲೆ ಆಗೋಯ್ತು ಅನಿಸುತ್ತೆ. ಆದ್ರೂ ಅವಕ್ಕೇನು ಕೊಡದೇ ಇದ್ರೂ ಬರೀ ನೀರು ಹಾಕಿ ಸಾಕೋದಕ್ಕೇ ಅವು ನಮಗೆ ಕೊಡ್ತಾಯಿದ್ದಾವೆ. ಇವತ್ತು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಹಾರ್ವೆಸ್ಟ್ ಮಾಡಿದ್ವಲ್ಲ, ಅದನ್ನು ಕಟ್ ಮಾಡ್ತಾಯಿದ್ದಾಳೆ ನನ್ನ ಮಗಳು. ಕಟ್ ಮಾಡಿ ತೋರಿಸ್ತಾಳೆ. ಎಲ್ಲ ಹಣ್ಣುಗಳು ಪಿಂಕೇ ಆಗಿದ್ದಾವೆ ನಮಗೆ. ಇದು ಹೊಸ ಗಿಡದ್ದು ನೋಡಿ, ಇದು ಕೂಡ ಪಿಂಕೆ, ಡಾರ್ಕ್ ಪಿಂಕು. ತುಂಬ ಚೆನ್ನಾಗೇನೋ ಇದೆ, ಟೇಸ್ಟಿಯಾಗಿದೆ. ಆಮೇಲೆ ಹಣ್ಣು ಸೈಜು ತುಂಬ ಕಮ್ಮಿ ಇದೆ. ಈ ವರ್ಷ ಅಂತಲೋ ಫಸ್ಟ್ ಸರಿ ಅಂತಲೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ನೋಡಿದರೆ ಗೊತ್ತಾಗುತ್ತೆ. ಇದೇ ಸೈಜ್ ಬಿಟ್ಟರೆ ಆ ಜಾತಿನೇ ಅಷ್ಟು ಅಂದ್ಕೋಬೇಕು. ಇವಾಗ ಅದನ್ನು ಕಟ್ ಮಾಡ್ತಾಯಿದ್ವಿ. ಫಸ್ಟು ನಮಗೂ ಕುತೂಹಲ ಇತ್ತು ಇದು ಒಳಗಡೆ ಯಾವ ಕಲರ್ ಇರುತ್ತೆ ಅಂತ. ಸೇಮ್ ಕಲರೇ ಬಂತು. ಇನ್ನೇನು ಮಾಡೋಕ್ಕಾಗಲ್ಲ. ವೈಟ್ ಅಂತೂ ಬರಲೇ ಇಲ್ಲ. ವೈಟ್ ಏನು ಅಷ್ಟು ಚೆನ್ನಾಗಿರಲ್ಲ ಅಂತಾರೆ, ಅದ್ರ ಬಗ್ಗೆ ನಾನು ಯೋಚನೆ ಇಲ್ಲ. ಇದು ನಾವು ಎಲ್ಲೋ ಅಂದ್ಕೊಂಡಿದ್ವಿ, ಎಲ್ಲೋ ಆಗಲಿಲ್ಲ, ವೈಟು ಆಗಲಿಲ್ಲ, ಬರೀ ಪಿಂಕೇ ಆಯಿತು. ಈಗಿರೋ ನನ್ನ ಡ್ರ್ಯಾಗನ್ ಫ್ರೂಟ್ ಗಿಡಗಳೆಲ್ಲ ಬರೀ ಪಿಂಕೇ ಇದ್ದಾವೆ ನೋಡಿ. 2 ಕಣ್ಣು 3 ಹಣ್ಣು ಹೆಚ್ಚಿದ್ದವತ್ತು. ಚಿಕ್ಕವು 2, ದೊಡ್ಡದೊಂದು ಅನಿಸುತ್ತೆ. ಒಂದು ಹಣ್ಣು ನಾನು ಅಣ್ಣಮ್ಮಗೆ ಕೊಟ್ಟೆ ಅಂತ ಹೇಳಿದ್ದೀನಿ ಅನಿಸುತ್ತೆ ನಿಮಗೆ. ಅಣ್ಣಮ್ಮಗೆ ಕಳಿಸ್ದೆ ನಾನು. ಇಲ್ಲಿ ಏರಿಯಾದಾಗ ಅಣ್ಣಮ್ಮಂಗೆ ನಾನು ಇವಾಗ ಮನೆ ಕೆಲಸ ಒಂಚೂರು ಅಡುಗೆ ಮನೆ ಇದು ಮಾಡ್ತಾ ಇರೋದಕ್ಕೆ, ದೇವ್ರ ಮನೆಯಲ್ಲೆಲ್ಲ ಸಿಮೆಂಟು ಅದೇ ಇರೋದಕ್ಕೆ ನಾವು ಪೂಜೆ ಮಾಡ್ತಾಯಿಲ್ಲ. ಅದಕ್ಕೆ ಅಲ್ಲಿ
ಕರೆಕ್ಟಾಗಿ ಫಸ್ಟ್ ಸರಿ ಹಣ್ಣು ಕಿತ್ತಿದಾಗ ಇಲ್ಲಿ ನಮ್ಮ ಏರಿಯಾದಾಗ ಹಣ್ಣು ಕೊಟ್ಟೆ ದೇವ್ರಿಗೆ, ಅದೊಂದು ಖುಷಿ. ನಮಸ್ತೆ.